ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ಇವತ್ತು ಈ ವಿಡಿಯೋ ಮಾಡುವ ಮುಖ್ಯ ಕಾರಣ ಏನಂದರೆ, ಈಗಾಗಲೇ ನಾವೆಲ್ಲರೂ 2025 ಕಳೆದು 2026ಕ್ಕೆ ನೂತನವಾಗಿ ನಾವೆಲ್ಲರೂ ನಾಳೆ ಪಾದಾರ್ಪಣೆ ಮಾಡೋರಿದ್ದೀವಿ. ಈ ಹೊಸ ವರ್ಷವನ್ನು ಏನು ಬದುಕಿರ್ತಕ್ಕಂಥವ್ರು ನಾವೆಲ್ಲರೂ ಸುಮಾರು ಹೊಸ ವರ್ಷಗಳನ್ನು ಆಚರಿಸಿಕೊಂಡು ಬಂದಿರತಕ್ಕಂಥವರು. ಏನು ಹೊಸ ವರ್ಷ ಒಂದು ಹಂಬಲದಲ್ಲಿ ಏನೆಲ್ಲ ಹೊಸ ವರ್ಷ ಮಾಡೋಕ್ಕೆ ಹೋಗಿ ಏನೆಲ್ಲ ಪ್ರಾಣ ಕಳ್ಕೊಂಡಿರ್ತಕ್ಕಂಥರ ಮಧ್ಯದಲ್ಲಿ ಜೀವಂತವಾಗಿರ್ತಕ್ಕಂಥವ್ರು ನಾವು. ಇವತ್ತು ಈ ಮಾತನಾಡುವ ಮುಖ್ಯ ಕಾರಣ ಇಷ್ಟೇ. ಈ ಹೊಸ ವರ್ಷ ಅಂದರೆ ಏನು? ಹೊಸ ವರ್ಷ ಅಂದರೆ ನೂತನವಾಗಿ ಪವಿತ್ರತೆಯಾಗಿ ನಾವು ಬದುಕು ಕಟ್ಟಿಕೊಂಡು ಬದುಕಬೇಕಾಗಿರ್ತಕ್ಕಂಥ ಹೊಸ ವರ್ಷ. ನಮ್ಮ ಜೊತೆಗಿರ್ತಕ್ಕಂಥ ಎಷ್ಟೋ ಸ್ನೇಹಿತರುಗಳನ್ನು ಕಳೆದುಕೊಂಡಿದ್ದೀವಿ ನಾವು. ಅವರು ಹೊಸ ವರ್ಷಗಳನ್ನು ಆಚರಿಸಿಕೊಳ್ಳದೆ ಈಗ ನಮ್ಮ ಮಧ್ಯದಲ್ಲಿ ಇಲ್ಲ. ಬದುಕಿರ್ತಕ್ಕಂಥ ನಾವೇನು ಮಾಡಬೇಕು? ಈ ಹೊಸ ವರ್ಷ ಬಂದಿದೆ. ಹೊಸ ವರ್ಷದಲ್ಲಿ ಏನೆಲ್ಲ ನಾವು ನಮ್ಮ ಅಂತರಾಳದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದು ಈ ಒಂದು 4 ಮಾತು ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇವತ್ತು ನಾವು ಏನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಬಳಕೆ ಮಾಡ್ತಿರ್ತಕ್ಕಂಥವು ಸುಮಾರು ವರ್ಷ ಕೆಳಗಿರ್ತಕ್ಕಂಥವು ಎಲ್ಲವನ್ನ ಮರೆಯಾಗಿ ಹೊಸದಾಗಿ ನೂತನವಾಗಿ ಸೃಷ್ಟಿ ಆಗ್ತಕ್ಕಂಥ ವಸ್ತುಗಳನ್ನು ನಾವೆಲ್ಲ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಅದು ನಮಗೆ ಯೂಸ್ ಆಗ್ತಾ ಇದೆ. ಮತ್ತು ನಾವು ಪ್ರತಿ ಹೊಸ ವರ್ಷಗಳ ಬಂದ ನಂತರ ಮೋಜು ಮಸ್ತಿಗಳು ಮಾಡುತ್ತಾ, ಮದ್ಯಪಾನಗಳು ಮಾಡುತ್ತಾ, ಏನು ತಿನ್ನಲಾರ್ದಂಥವು ಉಣಲಾರ್ದಂಥವು ಆಶೆ ಏನಿರ್ತದೆ ಅವೆಲ್ಲವನ್ನು ಈ ವರ್ಷಕ್ಕೆ ನಾವು ಪೂರ್ಣಗೊಳಿಸಿ ನೂತನವಾಗಿ ಪವಿತ್ರತೆಯಾಗಿ ಹೊಸ ವರ್ಷ ಏನು 26ಕ್ಕೆ ನಾವು ಪಾದಾರ್ಪಣೆ ಮಾಡೋಣ ಎನ್ನುವ ಒಂದು ಆಲೋಚನೆಯಿಂದ ಇರತಕ್ಕಂಥ ಕೆಲವರಿಗೆ ಒಂದು ಭಾಗ ಆದರೆ, ಇನ್ನೊಂದು ಭಾಗ ನಾನು ಹೇಳ್ತಕ್ಕಂಥದ್ದು ಹೇಗೆ ಬದುಕಬೇಕು, ನಮ್ಮ ವ್ಯಕ್ತಿತ್ವ ಏನಿರಬೇಕು, ಹೇಗಿರಬೇಕು. ಹೊಸ ವರ್ಷ ಅಂದರೆ ನೂತನವಾಗಿ ಮತ್ತೊಮ್ಮೆ ನಾವು ಮರಣದಿಂದ ನಾವು ಬದುಕಿದ್ದು ಜೀವಂತವಾಗಿದ್ದೇವೆ. ಹೇಗೆ ಬದುಕಬೇಕು? ಇನ್ನೊಬ್ಬರನ್ನು ಕಾಲೆಳೆಯೋದು, ಇನ್ನೊಬ್ಬರನ್ನು ನಿಂದಿಸುವುದು, ಇನ್ನೊಬ್ಬರ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುವುದು ನಮ್ಮ ಜೀವನವನ್ನ ಅಲ್ಲ, ನಾವೆಲ್ಲ ಮಾಡಿಕೊಂಡು ಬಂದಿರ್ತೇವೆ. ಮತ್ತು ಕೆಲವರು ರಂಜಾನ್ಗಳ ಹಬ್ಬ ಬಂದಾಗ ರೋಜೆ ಇರ್ತೀವಿ, ಕ್ರಿಸ್ಮಸ್ ಹಬ್ಬ ಬಂದಾಗ ಒಂದೊಪ್ಪತ್ತು ಇರ್ತೀವಿ, ಕೆಲವರು ಅಯ್ಯಪ್ಪ ಮಾಲೆಗಳು ಹಾಕ್ತೀವಿ ನಾವು ಕೆಲವು ದಿನಗಳಲ್ಲೆಲ್ಲ. ಅವಾಗೆಲ್ಲ ನೂತನವಾಗಿರ್ತೀವಿ. ಹಾಗೆ ನಾವು ಯಾವಾಗಲೂ ಅಯ್ಯಪ್ಪ ಮಾಲೆ ಹಾಕಿದ ಥರ, ರಂಜಾನ್ ಥರ ಹಾಗೂ ಕ್ರಿಸ್ಮಸ್ ಥರ ಈಗಲಿಂದ 2025 ನೂತನವಾಗಿ ನಮ್ಮ ನಡವಳಿಕೆಗಳನ್ನು, ನೂತನವಾಗಿ ನಮ್ಮ ಪ್ರವರ್ತನೆಗಳನ್ನು, ನೂತನವಾಗಿ ನಮ್ಮೆಲ್ಲ ವ್ಯಕ್ತಿತ್ವಗಳನ್ನು ಬದಲಾಯಿಸಿಕೊಂಡು ಎಲ್ಲರನ್ನ ಪ್ರೀತಿಸುವ ಗುಣಗಳನ್ನು ಅಳವಡಿಸಿಕೊಂಡು ಜೀವಿಸಬೇಕಾಗಿದೆ. ಸ್ನೇಹಿತರೆ, ನೋಡ್ಬೋದು ಎಷ್ಟೋ ಸ್ನೇಹಿತರು ನಮ್ಮ ಜೊತೆ ಇರ್ತಕ್ಕಂಥವ್ರು ಇವತ್ತು ಕಣ್ಣಿಮರೆಯಾಗಿ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ? ಮರಣ ಹೊಂದಿದ್ದಾರೆ ಅಂತ ಕಾಮನ್ ಆಗಿ ಹೇಳಿಬಿಡ್ತೀವಿ. ಬಟ್ ನಾವು ಒಂದಾನೊಂದು ದಿನ ಮರಣ ಹೊಂದತಕ್ಕಂಥವ್ರು. ಪ್ರತಿಯೊಂದು ವಸ್ತುಗಳು ನಮಗೆ ಬಳಕೆ ಆಗ್ತಕ್ಕಂಥ ಯಾವುದೇ ವಸ್ತು ಇರಲಿ, ಅದು ನಮಗೆ ಬಳಕೆ ಆಗ್ತಾ ಇದೆ, ನಮಗೆ ಯೂಸ್ ಆಗ್ತಾ ಇದೆ. ಬಟ್ ನಾವು ಯಾರಿಗೆ ಯೂಸ್ ಆಗ್ತಾ ಇಲ್ಲ. ಕೆಲವ್ರಿಗೆ ಒಜ್ಜೆ ಆಗ್ತಾ ಇದ್ದೀವಿ, ಕೆಲವು ಭಾರವಾಗ್ತಾ ಇದ್ದೀವಿ, ಕೆಲವರು ಕೈಯಲ್ಲಿ ಇವನೇನಪ್ಪ ಅಂತ ಭಾಳ ಏನು ಅವ್ರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಅನ್ನಿಸಿಕೊಳ್ತಾ ಇದ್ದೀವಿ. ಇವನು ಈ ಯಾಕನ ಹುಟ್ಟೇನಪ್ಪ ಅಂತ ಅನಿಸ್ಕೊಳ್ತಾ ಇದ್ದೀವಿ. ಎಲ್ಲರ ಮಧ್ಯದಲ್ಲಿ ಜೀವಿಸ್ತಕ್ಕಂಥವ್ರು ನಾವೆಲ್ಲರೂ ನೂತನವಾಗಿ ಬರ್ತಕ್ಕಂಥ 2026 ಪವಿತ್ರತೆಯಿಂದ, ಪ್ರೀತಿ ಬಾಂಧವ್ಯತೆಯಿಂದ ನಾವೆಲ್ಲ ಜೀವನ ಮಾಡೋಣ. ಜೀವನ ಅನ್ನೋದು ಭಾಳ ಅಮೂಲ್ಯವಾದದ್ದು. ಒಂದು ವಸ್ತು ಒಡೆದೋದ್ರೆ ಇನ್ನೊಂದು ವಸ್ತು ಕೊಡಬಹುದು, ಒಂದು ವಸ್ತು ಕಳೆದೋದ್ರೆ ಇನ್ನೊಂದು ವಸ್ತು ಕೊಡಬಹುದು. ನಮ್ಮ ಜೀವ ಹಾರಿ ಹೋದರೆ ಮತ್ತೊಮ್ಮೆ ಮರಳಿ ಬರಲಾರದು. ಬದುಕಿರೋದೇ ಅಮೂಲ್ಯವಾದ ಬದುಕು. ಜೀವನ ಇರೋದೇ ಅಮೂಲ್ಯವಾದ ಜೀವನ. ಆ ಜೀವನದಲ್ಲಿ ಸಾಧ್ಯವಾದರೆ 4 ಜನರಿಗೆ ಒಳ್ಳೇದು ಮಾಡೋಣ. ನಮ್ಮ ಕೈಲಿ ಯಾರಿಗೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ನಾವಾದರೂ ಒಳ್ಳೆಯ ರೀತಿಯಲ್ಲಿ ಬದುಕೋಣ. ಬದುಕನ್ನೋದು ಬಹಳ ಅಮೂಲ್ಯವಾದ ಬದುಕಿದೆ. ಆ ಬದುಕಿಗೆ ಅರ್ಥವಾಗಿ ಬದುಕೋಣ.
ಜೀವನ ಬಹಳ ಒಂದು ಸಾರಿ ನಾವು ಆಲೋಚನೆ ಮಾಡಿದರೆ ಈ ಜೀವನ ಇಷ್ಟೇನಾ ಅನ್ನೋಂಥ ಒಂದು ಆಲೋಚನೆ ಬರುತ್ತದೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಇವತ್ತು ನಾವೆಲ್ಲ ವಸ್ತುಗಳು ಅದು ನಮಗಾಗಿ ಯೂಸ್ ಆಗ್ತಾ ಇದ್ದಾವೆ. ಬಟ್ ನಾವು ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸಂಸಾರಕ್ಕಾಗಿ ನಿಭಾಯಿಸಿಕೊಳ್ಳದೆ, ಸಂಸಾರವನ್ನು ಮೇಂಟೈನ್ ಮಾಡಿಕೊಳ್ಳದೆ, ಸಾಲ ಮತ್ತೊಂದು ಮಗದೊಂದು ಒಂದು ಆತ್ಮಹತ್ಯೆ ಮಾಡಿಕೊಂಡು ಮನೆ ಮಠಗಳನ್ನು ಬಿಟ್ಟು, ಹೆಂಡ್ರು ಮಕ್ಕಳನ್ನು ಬಿಟ್ಟು ದೇಶಾಂತರ ಹೋಗಿ ಸಾಧು ಸಂತರಾಗಿ ಇವೆಲ್ಲ ಬದುಕ್ತಾ ಇದ್ದೀವಿ. ಅವೆಲ್ಲವನ್ನು ಏನು 2025ರಲ್ಲಿ ತೊಲಗಿಸಿ ನೂತನವಾಗಿ ಪವಿತ್ರತೆಯಾಗಿ ಎಲ್ಲರನ್ನು ಪ್ರೀತಿಸುವ ಗುಣಗಳನ್ನು ನಮ್ಮ ಎದೆಗಳಲ್ಲಿ ಅಳವಡಿಸಿಕೊಂಡು ಜೀವಿಸೋಣ ಸ್ನೇಹಿತರೆ. ಹಾಗಾಗಿ ನಾನು ಇವತ್ತು ಈ ಒಂದು ಮಾತನಾಡಬೇಕನ್ನಿಸ್ತು, ಮಾತಾಡ್ತಾ ಇದ್ದೀನಿ. ನಾನು ಮಾತನಾಡಿರ್ತಕ್ಕಂಥ ಇನ್ನೂ ಹಲವಾರುಗಳು ಇದ್ದಾವೆ. ಅವೆಲ್ಲ ಹಂಚಿಕೊಂಡ್ರೆ ಯಾರೂ ನೀವು ನೋಡಲಿಕ್ಕೆ ಆಗಲಿಕ್ಕಿಲ್ಲ. ಇವತ್ತು ಯಾವುದಾದ್ರೂ ಒಂದು ಕಲ್ಲು ಒಂದು ರೂಪಕ್ಕೆ ಬರಬೇಕಾದ್ರೆ ಹಲವಾರು ಏಟುಗಳನ್ನು ತಿಂದು ಒಂದು ರೂಪಕ್ಕೆ ಬರ್ತದೆ. ಆ ರೂಪಕ್ಕೆ ಬಂದ ನಂತರ ಕೆತ್ತಿರ್ತಕ್ಕಂಥ ವ್ಯಕ್ತಿನೇ ಅದಕ್ಕೆ ನಮಸ್ಕರಿಸುತ್ತಾನೆ. ಆ ರೀತಿ ನಾವೆಲ್ಲರೂ ಪ್ರತಿಯೊಬ್ಬರು ಹೇಳ್ತಕ್ಕಂಥ ಬುದ್ಧಿವಾತುಗಳನ್ನು, ಪ್ರತಿಯೊಬ್ಬರು ಹೇಳ್ತಕ್ಕಂಥ ಸಲಹೆ ಸೂಚನೆಗಳನ್ನು, ಪ್ರತಿಯೊಬ್ಬರು ಹೇಳ್ತಕ್ಕಂಥ ಒಳ್ಳೆಯ ಮಾರ್ಗಗಳನ್ನು ನಾವು ಅಳವಡಿಸಿಕೊಂಡಾಗ ನಾವು ಶಿಲೆ ಆಗಲಿಕ್ಕೆ ಕಾರಣ, ಶಿಲೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಹನುಮಂತ ಕೋಟೆ ಹೇಳಿದಷ್ಟೇ, ನಾನೊಬ್ಬ ಗಡ್ಡ ಇದ್ದೆ, ನಾನೊಬ್ಬ ಮೂರ್ಖ ಇದ್ದೆ, ನಾನೊಬ್ಬ ಬೇರೆ ಬೇರೆ ರೀತಿಯಲ್ಲಿದ್ದೆ ಅಂಥದ್ದು ಎಷ್ಟೋ ಜನ ಬುದ್ಧಿವಂತರು, ಪ್ರಗತಿಪರ ಚಿಂತಕರು, ಮಹಾನೀಯರ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆ ಮಾರ್ಗದರ್ಶನ ಮೂಲಕ ಇವತ್ತು ಉನ್ನತವಾದ ಸಾಮಾಜಿಕ ಸೇವೆಗಳಲ್ಲೇ ಮಾಡ್ತಾಯಿದ್ದೀನಿ. ನಾವೆಲ್ಲರೂ ಸಾಧ್ಯವಾದರೆ 4 ಜನರಿಗೆ ಒಳ್ಳೇದು ಮಾಡೋಣ. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೆಟ್ಟದಂತರೂ ಮಾಡೋದು ಬೇಡ. ಇನ್ನೊಬ್ಬರು ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಸಹ ನಮ್ಮ ಪಾಡಿಗೆ ನಾವಾದರೂ ಒಳ್ಳೆಯವರಾಗಿ ಬದುಕೋಣ ಅಂತ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಬಾಳು ಬೆಳಗಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀರಿ. ಜೈ ಭೀಮ್, ನಮಸ್ಕಾರ.